ಆ, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದ್ರೆ, ಇದು ನಾವು ಶುಗರ್ ಸೈಡ್ ಬಂದಿದ್ವಿ. ಬಂದಾಗ ಇದೊಂದು ಪಂಪ್ ಕಾಣಿಸ್ತಿಲ್ಲ ನಮಗೆ. ಅಂದ್ರೆ ಇದು ಯಾವ ಟೈಪ್ ಆಫ್ ಪಂಪು ಮತ್ತೆ ಇದನ್ನ ಇಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸ್ವಲ್ಪ ಈ ವಿಡಿಯೋ ಮುಖಾಂತರ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಇದು ಬಂದ್ಬಿಟ್ಟು ಏನಂತಂದ್ರೆ, ನೋಡಿ, ಮೇಲ್ಗಡೆ ಅಪ್ಪರ್ ಪೋರ್ಷನ್ ಇದೆ ಮತ್ತೆ ಕೆಳಗಡೆ ಮತ್ತೆ ಸ್ವಲ್ಪ ಹಾಫ್ ಪೋರ್ಷನ್ ಇದೆ. ಅಂದ್ರೆ ಟೂ ಹಾಫ್ ಅಲ್ಲಿ ಮಾಡಿದ್ದಾರೆ ಅದನ್ನ. ಸೊ ಇದನ್ನ ಹೇಳ್ತಾರೆ ಸ್ಪ್ಲಿಟ್ ಕೇಸಿಂಗ್ ಅಂತ ಕರಿತೀವಿ ನಾವು. ಇದನ್ನ ಸ್ಪ್ಲಿಟ್ ಕೇಸಿಂಗ್ ಅಂತ ಕರಿತೀವಿ. ಅಲ್ಲಿ ನೋಡ್ತಾ ಇದ್ರ ಅಲ್ಲಿ ಇಲ್ಲಿ ತೋರಿಸಿದ ಕಡೆ ನೀವು ನೋಡ್ತಾ ಇದ್ರೆ ಇಲ್ಲಿ ಒಂದೇ ನಿಮ್ಗೆ ಆ ಕಡೆ ಫ್ಲಾಂಜ್ ಕಾಣಿಸ್ತಾ ಇದೆ. ಆಮೇಲೆ ಇದೊಂದೇನೋ ಒಂದು ಸೆಕ್ಷನ್ ಫ್ಲಾಂಜ್ ಇದೆ, ಒಂದು ಡಿಸ್ಚಾರ್ಜ್ ಫ್ಲಾಂಜ್ ಇದೆ ಇಲ್ಲಿ. ಬಟ್ ಆಕ್ಚುಲಿ ಏನಂತಂದ್ರೆ ಇದು ಬಂದ್ಬಿಟ್ಟು ನಮ್ಗೆ ಇದು ಡಬಲ್ ಸೆಕ್ಷನ್ ಪಂಪ್. ಇದು ಡಬಲ್ ಸೆಕ್ಷನ್ ಪಂಪು ಮತ್ತೆ ಸಿಂಗಲ್ ಡಿಸ್ಚಾರ್ಜ್. ಸೊ ಡಬಲ್ ಸೆಕ್ಷನ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನಾವಿಲ್ಲಿ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಓಕೆ, ಇಲ್ಲಿ ನೋಡ್ತಾ ಇದ್ರೆ ನೀವು ಇಲ್ಲಿ ನೋಡ್ತಾ ಇದ್ರಿ ಇವಾಗ. ಇಲ್ಲಿ ಈ ಕಡೆ ನೋಡಿ, ಇದೊಂದು ಸೆಕ್ಷನ್. ಇದು ಬಂದ್ಬಿಟ್ಟು ಏನಂತಂದ್ರೆ ನಮ್ದು ಇಲ್ಲಿ ಏನಂದ್ರೆ ಒಂದು ಚಾನಲ್ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನಮ್ದು ಏನಂದ್ರೆ ಒಂದು ವಾಟರ್ ಚಾನಲ್ ಇದು ಬಂದ್ಬಿಟ್ಟು. ಸೊ ಈ ವಾಟರ್ ಚಾನಲ್ ಇಂದ ನಾವು ವಾಟರ್ನ ಲಿಫ್ಟ್ ಮಾಡ್ಕೊಂಡು ಇದೇನಿದೆಯಲ್ಲ ಇದು ಬಂದ್ಬಿಟ್ಟು ಒಂದು ಪಂಪ್ ಸೆಕ್ಷನ್. ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಪಂಪ್ ಸೆಕ್ಷನ್. ಸೊ ಇದ್ರಲ್ಲಿ ಏನಾಗುತ್ತೆ, ಈ ವಾಟರ್ ಬಂದ ತಕ್ಷಣ ಈ ಕಡೆ ಎಂಟ್ರಿ ಆಗುತ್ತೆ, ಈ ಕಡೆ ಎಂಟ್ರಿ ಆಗುತ್ತೆ. ಸೊ ಈ ಕಡೆ ಎಂಟ್ರಿ ಆಗುತ್ತೆ, ಈ ಕಡೆ ಎಂಟ್ರಿ ಆಗುತ್ತೆ. ಇದು ಬಂದ್ಬಿಟ್ಟು ಏನಂದ್ರೆ ಡಬಲ್ ಸೆಕ್ಷನ್. ಅಂದ್ರೆ ಒಂದು ಡಬಲ್ ಇಂಪೆಲರ್ ಮತ್ತೆ ಮಧ್ಯದಿಂದ ಏನಾಗುತ್ತೆ ಅಂದ್ರೆ ನಮಗೆ ಡಿಸ್ಚಾರ್ಜ್ ಆಗುತ್ತೆ ಇಲ್ಲಿ. ಸೊ ಏನಾಗುತ್ತೆ ನೋಡಿ, ನೀರು ಇವಾಗ ಈ ತರ ಎಂಟ್ರಿ ಆಗ್ಬಿಟ್ಟು ಈ ತರ ಒಂದು ಮೋಷನ್ ನೋಡಿ, ಈ ತರ ಎಂಟ್ರಿ ಆಗುತ್ತೆ. ಮತ್ತೆ ಈ ತರ ಬಂದ್ಬಿಟ್ಟು ಮಿಡಲ್ ಇಂದ ಹೊರಗಡೆ ಹೋಗುತ್ತೆ. ಗೊತ್ತಾಯ್ತಲ್ಲ, ನನ್ನ ಕೈಗಳ ಮೂವ್ಮೆಂಟ್ ನೋಡಿ, ಈ ತರ ಹೋಗ್ಬಿಟ್ಟು ಈ ತರ ಎಂಟ್ರಿ ಆಗ್ಬಿಟ್ಟು ಈ ತರ ಇಂಪೆಲರ್ ಇಂದ ಹೊರಗಡೆ ಹೋಗುತ್ತೆ. ಸೊ ಇಲ್ಲಿಂದ ಔಟ್ ಆಗ್ಬಿಡುತ್ತೆ ನೀರು. ಇಲ್ಲಿ ನೋಡ್ತಾ ಇದ್ರೆ, ಇಲ್ಲಿ ನೋಡಿ, ಇದೇನು ತೋರಿಸ್ತಾ ಇದೆಯಲ್ಲ, ಇಲ್ಲಿ ಡೈರೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ಏನಿದೆಯಲ್ಲ ಡೈರೆಕ್ಷನ್, ಸೊ ಅದು ನಮ್ಗೆ ಏನಾಗುತ್ತೆ ಡಿಸ್ಚಾರ್ಜ್ ಮುಖಾಂತರ ಹೋಗ್ಬಿಡುತ್ತೆ. ಇದು ಬಂದ್ಬಿಟ್ಟು ಏನಂತಂದ್ರೆ ನಮ್ಗೆ ಎಲ್ಲಿ ಒಂದು ಹೈ ಫ್ಲೋ ಬೇಕಾಗಿರುತ್ತೆ ಮತ್ತೆ ಕಡಿಮೆ ಹೆಡ್ ಇರುತ್ತೆ. ಅಂದ್ರೆ ಇವೆಲ್ಲ ಅಂದ್ರೆ ಹೈ ಫ್ಲೋ ಲೋ ಹೆಡ್ ಪಂಪ್ಸ್ ಅಂತಾನೆ ಯೂಸ್ ಮಾಡ್ತೀವಿ ನಾವೆಲ್ಲ ಕಡೆ. ಸೊ ಇದ್ರ ಕೆಪಾಸಿಟಿ ಬಂದ್ಬಿಟ್ಟು ಏನಂತಂದ್ರೆ, ಈ ಒಂದು ಪಂಪಿನ ನೀವೇನೇನು ನೋಡ್ತಾ ಇದೀರಾ ಸ್ವಲ್ಪ ದೂರದಿಂದ ತಗೊಳ್ಳಿ ಅಂದ್ರೆ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ ಒಂದು ಹೈ ಫ್ಲೋ ಲೋ ಹೆಡ್ ಪಂಪ್ ಅಂತಾನೆ ಇದು. ಸೊ ಇದನ್ನ ಬಂದ್ಬಿಟ್ಟು ಏನಂದ್ರೆ ಒಂದು ಪ್ರೊಸೆಸ್ ಸೈಡ್ ಅಲ್ಲಿ ಯೂಸ್ ಮಾಡಿದ್ರೆ ಇದನ್ನ ಇಂಜೆಕ್ಷನ್ ಪಂಪ್ ಅಂತ ಇದೆ. ಸೊ ಇಂಜೆಕ್ಷನ್ ಪಂಪ್ ಅಂದ್ರೆ ಏನ್ ಮಾಡುತ್ತೆ, ನಮಗೆ ಒಂದು ಫ್ಯಾನ್ ಸೆಕ್ಷನ್ ಅಲ್ಲಿ ಏನಂತಂದ್ರೆ ಒಂದು ಏನಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋಕೆ ಈ ಒಂದು ಪಂಪ್ ನ ಇಲ್ಲಿ ಒಂದು ಬಳಕೆ ಮಾಡ್ಕೊಂಡಿರ್ತಾರೆ ಇದು. ಸೊ ಗೊತ್ತಲ್ಲ ಫ್ರೆಂಡ್ಸ್, ಅಂದ್ರೆ ಯಾವ ರೀತಿ ಒಂದು ಡಬಲ್ ಸೆಕ್ಷನ್ ಮತ್ತೆ ಸಿಂಗಲ್ ಡಿಸ್ಚಾರ್ಜ್ ಒಂದು ಪಂಪ್ ಯಾವ ರೀತಿ ಒಂದು ಇರುತ್ತೆ ಅಂತ ಇಲ್ಲಿ ತೋರಿಸ್ಕೊಟ್ಟಿರ್ತೀನಿ ಇದನ್ನ. ಅಂದ್ರೆ ಹೆಡ್ ಬಂದ್ಬಿಟ್ಟು ಏನಂದ್ರೆ ಒಂದು 30 ಮೀಟರ್ ಇರುತ್ತೆ. ಫ್ಲೋ ಬಂದ್ಬಿಟ್ಟು ಅಂದ್ರೆ 3000 ಮೀಟರ್ ಕ್ಯೂಬ್ ಪರ್ ಅವರ್. ಆಮೇಲೆ ಒಂದು 980 RPM ಇರುತ್ತೆ ಇದಕ್ಕೆ. ಸೊ ಇದು ಬಂದ್ಬಿಟ್ಟು ನಮ್ದು ಇಂಜೆಕ್ಷನ್ ಪಂಪ್ ಆಗಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಆ ಲೈನ್ ಎಲ್ಲ ನೋಡ್ತಾ ಇದೀರಲ್ಲ, ಒಂದು ಹೈ ಫ್ಲೋ ಬೇಕಾಗಿರ್ತಕ್ಕಂಥ ಒಂದು ಡಿಸ್ಚಾರ್ಜ್ ಲೈನ್ ನೀವು ಇಟ್ಟಿದ್ದೀವಿ. ಸೊ ಅದೆಲ್ಲ ಬಂದ್ಬಿಟ್ಟು ಏನಂದ್ರೆ ಒಂದು ಲಿವರ್ ಆಪರೇಟೆಡ್ ಏನಂದ್ರೆ ಒಂದು ಬಟರ್ಫ್ಲೈ ವಾಲ್ವ್ ನ ತಗೊಂಡಿರ್ತೀವಿ. ಬೇರೆ ಒಂದು NRV ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಅಂದ್ರೆ ಒಂದು ಡಬಲ್ ಸೆಕ್ಷನ್ ಪಂಪ್ ಯಾವ ರೀತಿ ಇರತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು.